ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಇಂದು ಮಕರ ಸಂಕ್ರಾಂತಿ ಜನವರಿ 14. ಶಬರಿಮಲೈ ಸನ್ನಿಧಿಯ ಪಕ್ಕದಲ್ಲಿರುವಂತಹ ಪೊನ್ನಂಬಲಮೇಡು ಬೆಟ್ಟದಲ್ಲಿ ದೀಪೋತ್ಸವ ಏನು ನಡೆಸ್ತಾರೆ. ಕೇರಳದ ಬುಡಕಟ್ಟು ಸಮುದಾಯ, ಮಲ ಅರಾಯರು ಎನ್ನುವಂತಹ ಒಂದು ಬುಡಕಟ್ಟು ಸಮುದಾಯದವರು ಅಲ್ಲಿ ಬೆಂಕಿಯನ್ನು ಹೊತ್ತಿಸಿ ದೀಪೋತ್ಸವವನ್ನು ಆಚರಿಸ್ತಾರೆ. ಮಕರ ಜ್ಯೋತಿ ಅಂತ ಹೇಳಿ ಅಯ್ಯಪ್ಪನೇ ಅಲ್ಲಿ ಜ್ಯೋತಿಯ ಸ್ವರೂಪದಲ್ಲಿ ದರ್ಶನ ಕೊಡ್ತಾನೆ ಅಂತ ಯಾರು ಭಕ್ತರು ನಂಬ್ತಾರೆ. ಎಸ್ ವೀಕ್ಷಕರೇ, ಇದು ನಂಬಿಕೆ ಮತ್ತು ವಾಸ್ತವದ ನಡುವಿನ ಒಂದು ಜಿಜ್ಞಾಸೆ ಇಂದು ನೆನ್ನೆಯದಲ್ಲ, ಇದು ಮೊದಲಿನಿಂದನೂ ಇದೆ. ಶಬರಿಮಲೈನಲ್ಲಿ ಕಾಣುವ ಮಕರ ಜ್ಯೋತಿ ದರ್ಶನದ ಸೀಕ್ರೆಟ್, ಮಕರ ಜ್ಯೋತಿ ದರ್ಶನದ ಹಿಂದಿರುವ ಸತ್ಯಗಳೇನು, ನಂಬಿಕೆಗಳನ್ನು ಈ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ನಾನು ಹೇಳ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಕೇರಳ ಹೈಕೋರ್ಟ್ನಲ್ಲಿ ಒಂದು PIL ದಾಖಲಾಗಿರುತ್ತೆ. ಮಕರ ಜ್ಯೋತಿ ದರ್ಶನದ ಬಗ್ಗೆ ಪ್ರಶ್ನೆಗಳು ಎದ್ದಿರ್ತವೆ. ಮಕರ ಜ್ಯೋತಿ ಸಾಕ್ಷಾತ್ ಹರಿಹರ ಪುತ್ರ ಅಯ್ಯಪ್ಪನೇ ಜ್ಯೋತಿ ಸ್ವರೂಪದಲ್ಲಿ ಕಾಣ್ತಾನೆ ಅಂತ ಭಕ್ತರು ನಂಬಿರ್ತಾರೆ. ಆ ನಂಬಿಕೆಗೆ, ಆ ಭಾವನೆಗಳಿಗೆ ಬೆಂಕಿ ಇಡುವಂತಹ ಘಟನೆಯೊಂದು ಕೇರಳದಲ್ಲಿ ನಡೆಯುತ್ತೆ. ಆ ಭಾವನೆಗಳಿಗೆ ಬೆಂಕಿ ಇಟ್ಟವರು ಯಾರು ಹಾಗಾದ್ರೆ? ಮಕರ ಜ್ಯೋತಿಯ ಹೆಸರಿನಲ್ಲಿ ಏನು ಕೇರಳದ ಶಬರಿಮಲೈ ಸನ್ನಿಧಿಯ ಪಕ್ಕದಲ್ಲಿರುವಂತಹ ಪೊನ್ನಂಬಲಮೇಡು ಬೆಟ್ಟದಲ್ಲಿ ಕಾಣುವಂತಹ ಜ್ಯೋತಿ, ಜನವರಿ 14 ಮಕರ ಸಂಕ್ರಾಂತಿಯ ದಿನ ಸೂರ್ಯಾಸ್ತಕ್ಕಿಂತ ಮೊದಲು ಕಾಣುವಂತಹ ಜ್ಯೋತಿ. ಆ ಜ್ಯೋತಿಯ ಹಿನ್ನೆಲೆ ಏನು? ಅಯ್ಯಪ್ಪನೇ ಸಾಕ್ಷಾತ್ ಜ್ಯೋತಿ ಸ್ವರೂಪದಲ್ಲಿ ಕಾಣ್ತಾನೆ ಅಂತ ಭಕ್ತರು ನಂಬಿದ್ದಾರಲ್ಲ, ಈ ನಂಬಿಕೆಗಳ ಹಿನ್ನೆಲೆ ಏನು ಅನ್ನೋದನ್ನು ನೋಡಿದಾಗ ಕೇರಳ ಹೈಕೋರ್ಟ್ಗೆ TBD ಅಂದರೆ ತಿರುವಾಂಕೂರು ದೇವಸ್ಥಾನಂ ಮಂಡಳಿ, ದೇವಸ್ಥಾನ ಬೋರ್ಡ್ ಅಂತ ಏನಿರುತ್ತಲ್ಲ, ಆ ಟ್ರಸ್ಟ್ ಅಂತ ಏನಿರುತ್ತಲ್ಲ, TBD ಅವರೊಂದು ಅಫಿಡವಿಟ್, ಇದು ಮಾನವ ನಿರ್ಮಿತ ಅಂತ ಹೇಳಿ, ಇದನ್ನ ಜನರೇ ಮಾಡ್ತಾರೆ ಅಂತ ಹೇಳಿ ಕೋಟ್ಯಾಂತರ ಭಕ್ತರ ಭಾವನೆಗಳಿಗೆ ಧಕ್ಕೆಯನ್ನು ತಂದುಕೊಳ್ತಾರೆ. ಅಯ್ಯಪ್ಪನೇ ಅಲ್ಲಿ ಜ್ಯೋತಿ ರೂಪನಾಗಿ ಕಾಣ್ತಾನೆ ಅಂತ ಯಾರು ಇಲ್ಲಿ ನಂಬಿಕೆಯನ್ನು ಇಟ್ಕೊಂಡಿದ್ರು, ಯಾರ್ಯಾರ ಭಾವನೆಗಳಿದ್ವು, ಆ ಭಾವನೆಗಳಿಗೆಲ್ಲ ಬೆಂಕಿ ಬಿತ್ತು. ಯಾಕಂದ್ರೆ ವೀಕ್ಷಕರೇ, ಈ ಆಚರಣೆ ಇಂದು ನೆನೆಯದಲ್ಲ. ಆದಿ ನಿವಾಸಿಗಳು ನಾಗರಿಕರಾಗಿ ಪರಿವರ್ತನೆಗೊಂಡ ನಂತರ, ಬೆಂಕಿಯ ಉಪಯೋಗ ಶುರುವಾದ ನಂತರ, ಅಲ್ಲಿಯ ಬುಡಕಟ್ಟು ಜನಾಂಗ, ಬುಡಕಟ್ಟು ಸಮುದಾಯ, ಮಲ ಅರಾಯರು ಎನ್ನುವಂತಹ ಪಂಗಡ ಪ್ರತಿ ವರ್ಷ ಜನವರಿ 14 ಮಕರ ಸಂಕ್ರಾಂತಿಯ ದಿನ ದೀಪೋತ್ಸವವನ್ನು ಮಾಡ್ತಾರೆ. ದೀಪಗಳನ್ನು ಬೆಳಗಿಸ್ತಾರೆ. 3 ಬಾರಿ ಆ ದೀಪಗಳನ್ನು ಬೆಳಗಿಸ್ತಾರೆ. ಅದು ಅಯ್ಯಪ್ಪ ಸ್ವಾಮಿ ಸನ್ನಿಧಿಯ ಪಕ್ಕದ ಬೆಟ್ಟದಲ್ಲಿ, ಪೊನ್ನಂಬಲಮೇಡು ಬೆಟ್ಟದಲ್ಲಿ. ಆ ಬೆಟ್ಟದಿಂದ ಅಯ್ಯಪ್ಪ ಸ್ವಾಮಿಗೆ ಅವರು ಆರತಿಯನ್ನ ಮಾಡ್ತಾರೆ. ದೊಡ್ಡ ಮಟ್ಟದ ಬೆಂಕಿಯನ್ನ ಹೊತ್ತಿಸಿ ಆರತಿಯನ್ನ ಮಾಡ್ತಾರೆ. ಆ ಆರತಿಯ ದೃಶ್ಯ ಸನ್ನಿಧಿಯಲ್ಲಿ ಇರುವಂತಹ ಭಕ್ತರಿಗೆ, ಪಂಪಾ ನದಿಯಲ್ಲಿ ಜ್ಯೋತಿ ದರ್ಶನಕ್ಕಾಗಿಯೇ ಕಾಯುವಂತಹ ಭಕ್ತರಿಗೆ, ಎರುಮಲೈನಲ್ಲಿ ಕಾಯುತ್ತಿರುವಂತಹ ಭಕ್ತರಿಗೆ ಆ ಒಂದು ದೀಪದ ಜ್ಯೋತಿಯ ದರ್ಶನವಾಗುತ್ತೆ. ಅದಕ್ಕೆ ಮಕರ ವಿಳುಪ್ಪು, ಮಕರ ಜ್ಯೋತಿ ಅನ್ನುವಂತಹ ಪದನಾಮಗಳಿಂದ ಕರೀತಾರೆ. ನಂಬಿಕೆ ಏನಪ್ಪಾ ಅಂದ್ರೆ, ಸಾಕ್ಷಾತ್ ಹರಿಹರ ಪುತ್ರ, ಅನಾಥ ರಕ್ಷಕ, ಆಪದ್ ಬಾಂಧವ ಅಯ್ಯಪ್ಪ ಸ್ವಾಮಿಯೇ ಜ್ಯೋತಿ ರೂಪದಲ್ಲಿ, ಜ್ಯೋತಿ ಸ್ವರೂಪನಾಗಿ ಭಕ್ತರಿಗೆ ದರ್ಶನ ಭಾಗ್ಯವನ್ನ ನೀಡಿ ಕರುಣಿಸ್ತಾನೆ ಅನ್ನುವಂಥದ್ದು ಅವರವರ ನಂಬಿಕೆ ಅವರಿಗೆ, ಅವರವರ ಭಾವನೆಗಳು ಅವರಿಗೆ. ಆದರೆ ನಂಬಿಕೆ ಹೆಸರಿನಲ್ಲಿ ವಾಸ್ತವ ಏನು ಅನ್ನೋದನ್ನ ಪ್ರಚುರಪಡಿಸೋದು ಮಾತ್ರ ಈ ವರದಿಯ ಉದ್ದೇಶವಾಗಿತ್ತು. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.